ಎಲ್ರಿಗೂ ನಮಸ್ಕಾರ. ಶುಭ ಮುಂಜಾನೆಯ ಶುಭ ನಮನಗಳು. ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಜೀವವಿಜ್ಞಾನ ವಿಭಾಗ, ಸೂಕ್ಷ್ಮಾಣುಜೀವ ವಿಭಾಗ ಮತ್ತು ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ, ಆಳ್ವಾಸ್ ಆಯುರ್ವೇದ ಕಾಲೇಜ್ ಮತ್ತು ಆತ್ಮ ರಿಸರ್ಚ್ ಸೆಂಟರ್ ಇದರ ಜಂಟಿ ಸಹಭಾಗಿತ್ವದಲ್ಲಿ ಇದೇ ತಿಂಗಳ ಡಿಸೆಂಬರ್ 12 ಮತ್ತು 13ನೇ ತಾರೀಕಿನಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಮಂಗಳ ಸಭಾಂಗಣದಲ್ಲಿ ನಡೆಯಲಿರುವ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣದ ಬಗ್ಗೆ ಒಂದು ವಿಸ್ತೃತವಾದ ಒಂದು ಪಕ್ಷಿನೋಟವನ್ನು ಕೊಡುವ ಸಲುವಾಗಿ ನಾವೆಲ್ಲರೂ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಸೇರಿದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ನಮ್ಮ ಈ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಇದಕ್ಕೆ ಸ್ವಾಸ್ಥ್ಯ ಸಂಪದ 2025 ಎಂಬ ವಿಶೇಷ ಶೀರ್ಷಿಕೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದ ಸಂಯೋಜನಾ ಕಾರ್ಯದರ್ಶಿಯಾಗಿ ನಮ್ಮ ಜೊತೆ ಇವತ್ತು ಪ್ರೊಫೆಸರ್ ಎಂ ಜಯಶಂಕರ್ ಸರ್, ಹಿರಿಯ ಪ್ರಾಧ್ಯಾಪಕರು, ಸೂಕ್ಷ್ಮಾಣುಜೀವ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ. ಅದೇ ರೀತಿಯಾಗಿ ಈ ಒಂದು ಸಂಪೂರ್ಣ ವಿಚಾರ ಸಂಕಿರಣದ ಸಂಯೋಜನಾ ಕಾರ್ಯದರ್ಶಿಯಾಗಿ ಅವರು ಈ ಕಾರ್ಯಕ್ರಮದ 2 ದಿನಗಳ ಒಂದು ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಬಗ್ಗೆ ವಿಸ್ತೃತವಾದ ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಸ್ವಾಸ್ಥ್ಯ ಸಂಪದ 2025 ಈ ವಿಚಾರ ಸಂಕಿರಣದ ಸಹ ಸಂಯೋಜನಾ ಕಾರ್ಯದರ್ಶಿಯಾಗಿ ಆಳ್ವಾಸ್ ಆಯುರ್ವೇದ ಕಾಲೇಜು ಆತ್ಮ ರಿಸರ್ಚ್ ಸೆಂಟರ್ ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾನ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ನೆರೆದಿರುವ ಎಲ್ಲರ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ನಮ್ಮ ಜೊತೆ ಯೋಗ ವಿಭಾಗದ ಉಪನ್ಯಾಸಕರಾದ ಉದಯ್ ಕುಮಾರ್ ಸರ್, ಅದೇ ರೀತಿ ಮಾಧ್ಯಮ ಪ್ರತಿನಿಧಿಯ ಪರವಾಗಿ ಡಾಕ್ಟರ್ ಸತೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ನೆರೆದಿರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಹಾಗೂ ಈ ಸ್ವಾಸ್ಥ್ಯ ಸಂಪದ 2025 ಈ ವಿಚಾರ ಸಂಕಿರಣದ ಸಂಯೋಜನಾ ತಂಡದ ಪರವಾಗಿ ಹೃತ್ಪೂರ್ವಕ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮಿತ್ರರಿಗೆ ನಮಸ್ಕಾರಗಳು. ನಾನು ಪ್ರೊಫೆಸರ್ ಎಂ ಜಯಶಂಕರ್ ಅಂಥೇಳಿ ಸೂಕ್ಷ್ಮಾಣುಜೀವ ವಿಜ್ಞಾನ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕ ಮತ್ತು ಈ ಎರಡು ದಿನಗಳ ವಿಚಾರಗೋಷ್ಠಿ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಇದ್ದೇನೆ. ನಮ್ಮ ಇಡೀ ನಮ್ಮ ದೇಶದಲ್ಲೇ ಪ್ರಥಮ ಬಾರಿಗೆ ಈ ಒಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಯೋಗ ಏನು ಅಂತಂದರೆ, ವಿಶ್ವವಿದ್ಯಾನಿಲಯಗಳು ಬೇರೆ ವೈದ್ಯಕೀಯ ವಿಭಾಗಗಳಿಗೆ ಜೊತೆಯಲ್ಲಿ ಸೇರಿ ಸಮ್ಮೇಳನಗಳನ್ನು, ವಿಚಾರ ವಿನಿಮಯಗಳನ್ನ, ಸಂಶೋಧನೆಗಳನ್ನ ಹಂಚಿಕೊಂಡು ಸಮಾಜದ ಹಿತದೃಷ್ಟಿಯಿಂದ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದದ್ದನ್ನು ನಾವು ಮಾಡಿಲ್ಲ. ಆದರೆ ಈ ಒಂದು ಪ್ರಯೋಗ ಹೇಗಿದೆ ಅಂತಂದರೆ, ನಾವು ನಮ್ಮ ಪಠ್ಯಕ್ರಮಗಳನ್ನು ರಚನೆ ಮಾಡುವಾಗ ಸೂಕ್ಷ್ಮಾಣುಜೀವ ವಿಜ್ಞಾನ ವಿಭಾಗದಲ್ಲಿ ಹಂತ ಹಂತವಾಗಿ ಹೊಸ ವಿಷಯಗಳು, ಶೈಕ್ಷಣಿಕ ವಿಷಯಗಳು, ಅವುಗಳನ್ನು ನಾವು ಸಂಶೋಧನೆ ಆದ ರೀತಿಯಲ್ಲೇ ಅಳವಡಿಸ್ತಾ ಬಂದಿದ್ದೇವೆ. ಇತ್ತೀಚೆಗೆ ನಾವು ನಮ್ಮ ಸೂಕ್ಷ್ಮಾಣುಜೀವ ವಿಜ್ಞಾನ ಮೈಕ್ರೋಬಯಾಲಜಿಯಲ್ಲಿ ಫಾರ್ಮಕಾಗ್ನಸಿ ಅನ್ನುವಂಥ ಒಂದು ಪಠ್ಯಕ್ರಮವನ್ನು ಕೂಡ ಸೇರಿಸ್ತಾ ಬಂದಿದ್ದೇವೆ. ಫಾರ್ಮಕಾಗ್ನಸಿ ಅನ್ನುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಹೆಲ್ತ್ ರಿಲೇಟೆಡ್ ಟಾಪಿಕ್ ಆಗ್ತದೆ. ಯಾವಾಗ ಮೈಕ್ರೋಬಯಾಲಜಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ತಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಬೆಳೆಸ್ಕೊಳ್ತಾ ಹೋದಾಗೆ, ಆ್ಯಂಟಿ ರೆಸಿಸ್ಟೆನ್ಸ್
ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋದಾಗೇ ಅಥವಾ ಔಷಧಿಗಳಿಗೆ ರೆಸಿಸ್ಟೆನ್ಸನ್ನು ಡೆವಲಪ್ ಮಾಡ್ಕೊಳ್ತಾ ಇದ್ದಾಗೇ ಹೊಸ ಹೊಸ ಆ, ಒಂದು ಔಷಧಿಗಳನ್ನು ನಾವು ತಯಾರು ಮಾಡಬೇಕಾಗ್ತದೆ. ಫಾರ್ಮಸಿಯಲ್ಲಿ ಇದು ಬರ್ತದೆ. ಆದರೆ ನಮ್ಮ ದೇಶದ ಮೂಲ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು, ಸಾಂಪ್ರದಾಯಿಕ ಆಯುರ್ವೇದ, ಸಾಂಪ್ರದಾಯಿಕ ಕೆಲವು ವೈದ್ಯಕೀಯ ಆ, ವಿಧಾನಗಳು ನಮ್ಮ ಹಿರಿಯರು, ನಮ್ಮ ಆ, ಹಿಂದಿನ ನಮ್ಮ ಜನ ಅವುಗಳನ್ನು ರೂಢಿಗೆ ತಂದಿದ್ದಾರೆ. ಅದು ಒಂದು ರೀತಿಯಲ್ಲಿ ಆಹಾರ ಪದ್ಧತಿಯಲ್ಲಿಯೇ ಅಳವಡಿಕೆಯಾಗಿದೆ. ಆ ಆಹಾರ ಪದ್ಧತಿಯ ಅಳವಡಿಕೆಯಲ್ಲಿ ಇರುವಂಥದ್ದನ್ನು ನಾವು ಮರೆತು ಕೇವಲ ಯಾವುದೋ ಒಂದು ರೋಗ ಬಂದ ತಕ್ಷಣ ಅದಕ್ಕೆ ತಕ್ಷಣ ನಾವು ಅದಕ್ಕೆ ಮದ್ದು ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಈ ಆಹಾರ ಪದ್ಧತಿಯೂ ಕೂಡ ಒಂದು ರೀತಿಯಲ್ಲಿ ವೈದ್ಯಕೀಯವಾಗಿಯೇ ಇರುತ್ತದೆ. ನಮ್ಮ ಹಿರಿಯರು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನು ನಾವು ಉಪಯೋಗಿಸಬೇಕು, ಯಾವುದನ್ನು ಉಪಯೋಗಿಸಬಾರದು, ಯಾವ ರೀತಿಯಲ್ಲಿ ಅದನ್ನು ತಯಾರಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯಿಂದ ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ನಾವು ಹೆಚ್ಚಿಸಿಕೊಳ್ಳಬಹುದು, ಇಂತಹ ಒಂದು ಪದ್ಧತಿಯನ್ನು ನಾವು ಮರೆತು ಮುಂದೆ ಹೋಗ್ತಾ ಇದ್ದೇವೆ. ಅದರ ಬದಲಾಗಿ ಈ ಫಾರ್ಮಕೋಗ್ನಸಿ ಎನ್ನುವಂತಹ ಒಂದು ಪಠ್ಯಕ್ರಮದ ಮೂಲಕ ಸಸ್ಯಗಳಲ್ಲಿರುವಂತಹ ಔಷಧೀಯ ಗುಣಗಳು ಏನಿದೆ, ನಾವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಸಸ್ಯ ಆಹಾರ ಪದ್ಧತಿಗಳು ಏನಿದೆ ಅಥವಾ ತರಕಾರಿಗಳೇನಿದೆ ಅವುಗಳಲ್ಲಿ ಯಾವ ರೀತಿಯ ಅಂಶಗಳು ವೈದ್ಯಕೀಯವಾಗಿ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡು ಅವುಗಳನ್ನು ನಾವು ಬಳಸ್ತಾ ಬಂದಾಗ ಆಹಾರದ ಮೂಲಕ ಈ ಸೂಕ್ಷ್ಮಾಣುಜೀವಿಗಳು ತಮ್ಮದೇ ಆದ ರೀತಿಯಲ್ಲಿ ಒಂದು ರೋಗಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡು ದೇಹದಲ್ಲಿ ನಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಿ ನಾವು ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ಮನಗಂಡು ನಾವು ಈ ಕೆಲವು ಇತ್ತೀಚಿನ ದಿನಗಳಲ್ಲಿರುವ ನನ್ನ ಒಂದು 35 ವರ್ಷದ ಸುದೀರ್ಘ ಅಧ್ಯಯನದಲ್ಲಿ ಇದು ಒಂದು ಕೂಡ ಒಂದು ಬಹಳ ಮುಖ್ಯವಾದಂಥ ಅಂಶ ಅಂತ ತಿಳಿದು ಯಾಕೆ ಇದನ್ನು ನಾವು ಪ್ರಚಾರ ಪಡಿಸಬಾರದು, ವಿದ್ಯಾರ್ಥಿಗಳಲ್ಲಿ ಇದನ್ನು ಯಾಕೆ ನಾವು ಗಮನಕ್ಕೆ ತರಬಾರ್ದು, ಸಮಾಜದ ಗಮನಕ್ಕೆ ಯಾಕೆ ತರಬಾರ್ದು, ಮತ್ತು ನಮ್ಮ ವಿವಿಧ ಸಂಶೋಧನೆಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂಶೋಧಕರುಗಳು ಅವರಿಗೆ ಒಂದು ವೇದಿಕೆಯನ್ನು ನಾವು ಯಾಕೆ ಕಲ್ಪಿಸಿ ಕೊಡಬಾರದು ಅಂತ ಒಂದು ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮವನ್ನು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ನಾವು ಆಯೋಜಿಸಿದ್ದೇವೆ. ಅತ್ಯಂತ ಸಂತೋಷದ ವಿಷಯ ಅಂತಂದರೆ ನಮ್ಮ ಮಾನ್ಯ ಕುಲಪತಿಯವರು, ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯವರು ಮತ್ತು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಮಾನ್ಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಮೋಹನ್ ಆಳ್ವಾರವರು ಇದಕ್ಕೆ ಕೈ ಜೋಡಿಸಿ ಇದನ್ನು ಮಾಡಿ ಅಂತ ಹೇಳಿ ಅವರು ನಮಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇವೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ 2 ದಿನಗಳ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮಿತ್ರರೇ, ಇಲ್ಲಿ ಬಹಳ ಉತ್ತಮವಾಗಿ ನಾವು ಗಮನಿಸಬೇಕಾಗಿದೆ ಏನು ಅಂತಂದರೆ, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿಕೊಳ್ಳೋದು ಒಂದು ಕಡೆ ಆದರೆ, ರೋಗಗಳು ಪ್ರಾರಂಭ ಆಗಿದ್ದಲ್ಲೇ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಒಂದು ಮಾರ್ಗ. ಮತ್ತು ಅದಕ್ಕೆ ಬೇಕಾದಂಥ ಯೋಗ ಪದ್ಧತಿಗಳು, ಆಹಾರ ಪದ್ಧತಿಗಳು, ನಮ್ಮ ಸಾಕು ಪ್ರಾಣಿಗಳಲ್ಲಿ ಬರ್ತಕ್ಕಂಥ ಒಂದು ಕೆಲವು ರೋಗ ರುಜಿನಗಳು, ಮಾನವನಿಗೆ ಆಗಾಗ ಬರುವಂತಹ ಇತ್ತೀಚೆಗೆ ತಮಗೆ ಗೊತ್ತಿದೆ ಏನು ಗ್ಲೋಬಲ್ ವಾರ್ಮಿಂಗ್ ಇದೆ, ಚೇಂಜಸ್ ಇದೆ, ಈ ಎಲ್ಲ ವಾತಾವರಣದ ಚೇಂಜಸ್ ಇದೆ, ಬೇರೆ ಬೇರೆಯ ರೋಗಾಣುಗಳು ಉತ್ಪತ್ತಿಗಳಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಅಂತಂದರೆ ಈ ಔಷಧೀಯ ರೂಪದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಈ ಒಂದು ಸಮ್ಮೇಳನವನ್ನು ಏರ್ಪಡಿಸಿದ ತಕ್ಷಣ, ಆ ಬ್ರೋಷರನ್ನು ನಾವು ರಿಲೀಸ್ ಮಾಡಿದ ತಕ್ಷಣ ನಮಗೆ ಅತ್ಯಂತ ಉತ್ಸಾಹದಾಯಕವಾದಂಥ ಪ್ರತಿಕ್ರಿಯೆಗಳು ಬಂದಿದೆ. ಎಂಥ ಪ್ರತಿಕ್ರಿಯೆಗಳು ಬಂದಿದೆ ಅಂದರೆ, ಸುಮಾರು 262 ಜನ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇದಕ್ಕೆ ನೋಂದಣಿಯನ್ನು ಮಾಡಿದ್ದಾರೆ. ಮತ್ತು ಪ್ರಬಂಧವನ್ನು ಮಂಡಿಸಲಿಕ್ಕೆ ನಾವು ಯಾರು ಇಲ್ಲವೇನೋ ಅಂತ ಅಂದ್ಕೊಂಡ್ರೆ 42 ಮಂದಿ ಪ್ರಬಂಧವನ್ನು ಮಂಡಿಸ್ತಾ ಇದ್ದಾರೆ. ಆ 42 ಮಂದಿಗಳು ಮಂಡಿಸ್ತಾ ಇರ್ತಕ್ಕಂಥ ಪ್ರಬಂಧಗಳು
ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಮತ್ತು ಸುಮಾರು 48 ವಿದ್ಯಾರ್ಥಿಗಳು ಪೋಸ್ಟರ್ ಮೂಲಕ ಅವರ ಸಂಶೋಧನೆಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮಗೆ ಫಾರ್ಮಸಿ ಕಾಲೇಜಿಂದ ಉತ್ತೇಜನ ಬರ್ತದೋ ಇಲ್ಲವೋ ಅನ್ನುವಂಥ ಒಂದು ಸಂಶಯ ಇತ್ತು. ಸುಮಾರು 80 ವಿದ್ಯಾರ್ಥಿಗಳು ಫಾರ್ಮಸಿಯವರೇ ಕೂಡ ಇದರಲ್ಲಿ ನೋಂದಣಿಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ನಮ್ಮ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳ ಅಧ್ಯಯನ ಮತ್ತು ಈ ರೀತಿಯ ಪ್ರೊಫೆಷನಲ್ ಸಂಸ್ಥೆಗಳು ಏನಿದೆ ಫಾರ್ಮಸಿ ಅಂತಕ್ಕಂಥ ಅವುಗಳು ಕೂಡ ಜೋಡಿ ಆದಾಗ ಇನ್ನೂ ಉತ್ತಮವಾದಂಥ ಸಂಶೋಧನೆಗಳು ಉತ್ತಮವಾದಂಥ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ನಮಗೆ ಮನಗಂಡು ಬರ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದರಲ್ಲೇ 160 ಆಸಕ್ತಿ ವಿದ್ಯಾರ್ಥಿಗಳು ಇಲ್ಲಿ ನೋಂದಣಿ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ, ಕೇರಳದಿಂದ ಮತ್ತು ಮಧ್ಯಪ್ರದೇಶದಿಂದ ಕೆಲವರು 15-20 ಜನ ರಿಜಿಸ್ಟರ್ ಮಾಡಿದ್ದಾರೆ. ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದರೆ, ನಾವು ಬ್ರೋಷರ್ ರಿಲೀಸ್ ಮಾಡಿದ ತಕ್ಷಣ ಸುಮಾರು 20-25 ಜನ ಬೇರೆ ಬೇರೆಯ ಪ್ರತಿಭಾನ್ವಿತ ಸಂಶೋಧನಾ ತಜ್ಞರು ನಾವು ಇದ್ರ ಬಗ್ಗೆ ಟಾಕ್ ಕೊಡ್ತೇವೆ ಅಂತ ಮುಂದೆ ಬಂದರು. ನಾವು ಅದನ್ನು ಕಡಿತಗೊಳಿಸಿ 10 ಜನ ಪ್ರತಿಭಾನ್ವಿತ ತಜ್ಞರಿಂದ ಈ ಉಪನ್ಯಾಸಗಳನ್ನು ಏರ್ಪಡಿಸಿದ್ದೇವೆ. ಅದರ ಪಟ್ಟಿಯನ್ನು ತಮಗೆ ಕೊಟ್ಟಿದ್ದೇವೆ, ರಿಸೋರ್ಸ್ ಪರ್ಸನ್ಸು. ಅಲ್ಲಿ ನೋಡಿ, ಸ್ಯಾಂಡಲ್ವುಡ್ ಆ್ಯಂಡ್ ಹೋಲಿಸ್ಟಿಕ್ ಮ್ಯಾನೇಜ್ಮೆಂಟ್ ಆಫ್ ಹೆಲ್ತ್. ನಾವು ಸ್ಯಾಂಡಲ್ವುಡ್ಡನ್ನು ಯೂಸ್ ಮಾಡ್ತಾ ಇದ್ದೇವೆ, ಹಬ್ಬ ಹರಿದಿನಗಳಲ್ಲಿ ಯೂಸ್ ಮಾಡ್ತಾ ಇರ್ತೇವೆ. ಆದರೆ ಅದು ಯಾವ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಇದೆ, ಇದನ್ನು ಒಬ್ಬರು IAS ಅಧಿಕಾರಿ, ಜಿಲ್ಲಾಧಿಕಾರಿಗಳಾಗಿದ್ದರು, ಅವರು ಅದನ್ನು ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಬಹಳ ಮುಖ್ಯವಾದದ್ದು, ಎಸೆನ್ಸ್ ಆಫ್ ಯೋಗ ಆ್ಯಂಡ್ ಆಯುರ್ವೇದಿಕ್ ಪ್ರಾಕ್ಟೀಸಸ್. ಯೋಗವನ್ನು ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಮಾನಸಿಕ ಮತ್ತು ದೈಹಿಕ ವ್ಯವಸ್ಥೆ ಏನು ಆಗ್ತದೆ ಅದರ ಮೂಲಕವೂ ಕೂಡ ನಮ್ಮ ದೇಹದ ಒಳಗಿರುವಂತಹ ಬ್ಯಾಕ್ಟೀರಿಯಾಗಳು, ಗಟ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ, ಅವುಗಳು ಯಾವ ರೀತಿಯಲ್ಲಿ ನಮಗೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಕಾರಿ ಆಗ್ತದೆ, ಮಾನಸಿಕ ಸ್ಥಿಮತೆ ಎಷ್ಟು ಮುಖ್ಯ ಅನ್ನುವಂಥದ್ದು, ಅದರ ಬಗ್ಗೆ ಒಂದು ಟಾಕ್ ಇದೆ. ಮತ್ತು ಬ್ರಿಡ್ಜಿಂಗ್ ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ, ಸ್ಟ್ರಾಟಜೀಸ್ ಟು ಪೊಟೆನ್ಷಿಯಲ್ ಅರ್ಬನ್ ಥೆರಪಿಟೀಸ್ ಅಂತೇಳಿ ಪ್ರೊಫೆಸರ್ ಹರಿದಾಸ್ ಅಂತವರು, ಇವರು ಎಮರೈಟಸ್ ಪ್ರೊಫೆಸರು, ಸೀನಿಯರ್ ಮೋಸ್ಟ್ ಪ್ರೊಫೆಸರ್, ಸುಮಾರು 40 ವರ್ಷಗಳ ಕಾಲ ಅವರು ಅಧ್ಯಯನ ಮಾಡಿದ್ದಾರೆ. ಅನೇಕ ರೀತಿಯ ಪ್ರೋಟೀನ್ ಸ್ಟ್ರಕ್ಚರ್ಸ್ಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಕೇರಳದಲ್ಲಿ. ಅವರು ಈ ಟ್ರೆಡಿಷನಲ್ಸ್ ಏನಿದೆ ನಮ್ಮ ಸಾಂಪ್ರದಾಯಿಕವಾದಂಥದ್ದು ಅದು ಮತ್ತು ಈ ಹರ್ಬಲ್ ಥೆರಪಿಟಿಕ್ಸ್ ಇದೆ, ಹೇಗೆ ಹೆಲ್ತ್ ಇದೆ, ಪೊಟೆನ್ಷಿಯಾಲಿಟೀಸ್ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ಮಹಾರಾಷ್ಟ್ರದಿಂದ ಕನ್ಯಾಕುಮಾರಿವರೆಗೆ ಸುಮಾರು 6000 ಕಿಲೋಮೀಟರ್ ಅಷ್ಟು ವಿಸ್ತಾರ ಇದೆ. ಅಷ್ಟು ವಿಸ್ತೀರ್ಣದ ಸಸ್ಯ ಪ್ರಭೇದಗಳನ್ನು ಯಾರೂ ಅದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದವರೊಬ್ಬರು, ಕೇರಳದವರೊಬ್ಬರು ಅದರ ಬಗ್ಗೆ ಬೆಳಕು ಚೆಲ್ಲಲಿಕ್ಕಿದ್ದಾರೆ. ಮತ್ತು ಯಾವ ರೀತಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು. ಎಷ್ಟೋ ಪ್ಲ್ಯಾಂಟ್ಸ್ಗಳು 2-2, 3-3 ಒಂದೇ ಥರ ಇರ್ತದೆ. ಅದರಲ್ಲಿ ಯಾವುದು ಔಷಧೀಯ ಗುಣ ಉಳ್ಳದ್ದು, ಯಾವುದಲ್ಲ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ನಮ್ಮ ವಿಷಯ ತಜ್ಞರು ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ MJ ಪ್ರಭು ಅಂಥೇಳಿ ಇವರು ನಮ್ಮ ಕರ್ನಾಟಕ ರಾಜ್ಯದ ವೈದ್ಯಕೀಯ ಸಸ್ಯಗಳ ಅಥಾರಿಟಿ ಬೋರ್ಡ್ ಬೆಂಗಳೂರಿನಲ್ಲಿದ್ದಾರೆ. ಮೈಕ್ರೋಬಿಯಲ್ ಕಂಟ್ಯಾಮಿನೇಷನ್ ಆಫ್ ಹರ್ಬಲ್ ರಾ ಮೆಟೀರಿಯಲ್ಸ್, ಇದು ನನಗೆ ಒಂದು 35 ವರ್ಷ ನಾನು ಸರ್ವಿಸ್ ಮಾಡಿದ್ದೇನೆ, ನನಗೇ ಒಂದು ಆಶ್ಚರ್ಯಕರವಾದಂಥ ಒಂದು ಟಾಪಿಕ್ ಇದು, ಮೈಕ್ರೋಬಿಯಲ್ ಕಂಟ್ಯಾಮಿನೇಷನ್ ಆಫ್ ಹರ್ಬಲ್ ರಾ ಮೆಟೀರಿಯಲ್ಸ್. ಸೊ ವಿ ಡೋಂಟ್ ನೋ ಹರ್ಬಲ್ ಮೆಟೀರಿಯಲ್ಸ್ಗಳನ್ನು ಯಾರು ಇವತ್ತು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಕಂಪನಿಗಳಲ್ಲಿ, ಅಲ್ಲಿಯೂ ಕೂಡ ಏನಾದರೂ ಕಂಟ್ಯಾಮಿನೇಷನ್ಸ್ ಇದೆಯಾ ಅಥವಾ ಬೇರೆ ಏನಾದರೂ ಇರಬಹುದಾ, ಇದು ನನಗೂ ಕೂಡ ಕುತೂಹಲಕಾರಿಯಾಗಿದೆ. ಅವರು ಇದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಲಿಕ್ಕಿದ್ದಾರೆ. ಸೊ ಇಂತಹ ಒಂದು ಉತ್ತಮವಾದಂಥ ವಿಷಯಗಳನ್ನು ನಾವು ಆಯೋಜನೆ ಮಾಡಿ 2 ದಿನಗಳ ಸಮ್ಮೇಳನವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ನಾವು ಒಂದು ಔಷಧೀಯ ಸಸ್ಯಗಳ ಒಂದು ಪ್ರದರ್ಶನವನ್ನು ಕೂಡ, ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೈಕ್ರೋಬಯಾಲಜಿ ಥ್ರೂಔಟ್ ಇಂಡಿಯಾ, ನಮ್ಮದು ಮೈಕ್ರೋಬಯಾಲಜಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತಲೇ ಒಂದಿದೆ, ದೊಡ್ಡ ಸಂಸ್ಥೆ. ಅದರಲ್ಲಿ ಸುಮಾರು 3-4 ಸಾವಿರ ಪ್ರಾಧ್ಯಾಪಕರುಗಳು ಸದಸ್ಯರಿದ್ದೇವೆ. ಈ ಮಜ್ಜಿಗೆಯನ್ನು ಕುಡಿಯುವ ಮೂಲಕ, ಯೋಗರ್ಟ್ಗಳನ್ನು ಕುಡಿಯುವ ಮೂಲಕ ಮತ್ತು ಮೊಸರನ್ನು ಬಳಕೆ ಮಾಡುವುದರ ಮೂಲಕ ನಮ್ಮ ಆಹಾರ ಇದು ಒಂದು ಆಹಾರದಲ್ಲಿ ಅದು ಒಂದು ಭಾಗವಾಗಿ ಇಟ್ಟುಕೊಂಡು ಅದರ ಮೂಲಕ ನಮ್ಮ ಸ್ವಾಸ್ಥ್ಯವನ್ನು, ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು, ನಮ್ಮ ದೇಹದ ಮೇಲೆ
ಸ್ಟಮಕ್ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು, ಇದರ ಮೇಲೆ ಆಗ್ತಕ್ಕಂಥ ಹೆಚ್ಚಿನ ಪ್ರಭಾವವನ್ನು ಕಡಿಮೆ ಮಾಡಿ ಮೈಕ್ರೋಬಿಯಲ್ ಡೈಜೆಷನ್ಸ್ ಏನಿದೆ ಅದರ ಮೂಲಕ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ಬೋದು. ಮತ್ತು ಆಹಾರದಲ್ಲಿರ್ತಕ್ಕಂಥ ವಸ್ತುಗಳನ್ನು, ಪ್ರಮುಖವಾದಂಥ ರಾಸಾಯನಿಕ ವಸ್ತುಗಳನ್ನು ನಮ್ಮ ದೇಹ ಅದು ಹೀರಿಕೊಳ್ಬೇಕಲ್ಲ, ಅದು ಶಕ್ತಿಯೂ ಕೂಡ ಬಹಳ ಮುಖ್ಯವಾಗ್ತದೆ. ಅದರ ಒಂದು ಯೋಜನೆಯು ಕೂಡ ಇದರಲ್ಲಿ ಇದೆ, ಮೈಕ್ರೋಬಿಯಲ್ ಗಟ್ ಬ್ಯಾಕ್ಟೀರಿಯಾದಲ್ಲಿ. ಇಂಥ ಒಂದು ಒಳ್ಳೆಯ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದನ್ನು ತಮ್ಮ ಪತ್ರಕರ್ತರ ಮೂಲಕ ಸಮಾಜದ ಗಮನಕ್ಕೆ ತರಬೇಕು ಮತ್ತು ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪೋಷಕರು ಯಾರು ಇದ್ದರೆ ಅಂಥವರು ನಾಳೆ ನಾಳಿದ್ದರಲ್ಲಿ ನೋಂದಣಿಯನ್ನು ಮಾಡಿಕೊಂಡು ನಮ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಈ ಪತ್ರಿಕೆ ಒಂದು ಯೋಚನೆ ಮಾಡಿದ್ದೇವೆ. ಇದಕ್ಕೆ ಉದ್ಘಾಟನೆಗೆ ನಮ್ಮ ಶ್ರೀಯುತ ಮೋಹನ್ ಆಳ್ವಾರ್ ಅವರು, ಮಾನ್ಯ ಕುಲಪತಿಗಳು, ಮತ್ತು ಡಾಕ್ಟರ್ ಸುಲೈಮನ್ ಅಂತ ಹೇಳಿ ಒಬ್ಬರು ಸೀನಿಯರ್ ಸೈಂಟಿಸ್ಟ್ ಅವರು ಕೇರಳದಲ್ಲಿ, ಇವರ ಬಯೋಡೇಟಾವನ್ನು ನಾನು ನೋಡಿದೆ. ಅವರ ಬಯೋಡೇಟಾ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇವರು ಕೀನೋಟ್ ಅಡ್ರೆಸ್ಸನ್ನು ಮಾಡಲಿಕ್ಕೆ, ಅಂದರೆ ನಮ್ಮ ಥೀಮನ್ನು ಸಂಪೂರ್ಣ ಮಾಹಿತಿಯನ್ನು ಉತ್ತಮವಾಗಿ ಅವರು ಪ್ರಚಾರಪಡಿಸಲಿಕ್ಕೆ, ಪ್ರವಚನ ಕೊಡಲಿಕ್ಕೆ ಅವರು ಅತ್ಯುತ್ತಮರು ಅಂತ ನಾನಾದರೂ ಭಾವಿಸಿ ಅವರಿಗೆ ಕೀನೋಟ್ ಸ್ಪೀಕರ್ ಆಗಿ ಕೊಟ್ಟಿದ್ದೇವೆ. 2 ದಿನಗಳ ಕಾಲ ಅವರು ನಮ್ಮಲ್ಲೇ ಇರ್ತಾರೆ. ಉತ್ತಮವಾದಂಥ ಒಂದು ಈ ಸಮ್ಮೇಳನಕ್ಕೆ ತಾವು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಮತ್ತು ಈ 2 ದಿನಗಳ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇದರ ಹೆಚ್ಚಿನ ಪ್ರಕಟಣೆಗಳನ್ನು, ಮಾಹಿತಿಗಳನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದಕ್ಕೆ ತಾವು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಇದೀಗ ನಾಳೆಲ್ಲ ನಾಡಿದ್ದು ಅಂದರೆ 12ನೇ ತಾರೀಕು ಮತ್ತು 13ನೇ ತಾರೀಕು ಮಂಗಳೂರು ಯೂನಿವರ್ಸಿಟಿ ಹಾಗೂ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಆತ್ಮ ರಿಸರ್ಚ್ ಸೆಂಟರ್ ಸಹಯೋಗದಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು, ನ್ಯಾಷನಲ್ ಕಾನ್ಫರೆನ್ಸನ್ನು ಆಯೋಜಿಸಲಿಕ್ಕಿದ್ದೇವೆ. ಈಗಾಗಲೇ ಪ್ರೊಫೆಸರ್ ಡಾಕ್ಟರ್ ಜಯಶಂಕರ್ ಸರ್ ಹೇಳಿದ ಹಾಗೆ 260-270 ಸ್ಟೂಡೆಂಟ್ಸ್ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇನ್ನೂ ಹಲವು ಮಂದಿ ಫೋನ್ ಹಚ್ಚಿ ನಾಳೆ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡುವಂಥವ್ರು ಒಂದು 100 ಜನಕ್ಕಿಂತ ಮೇಲೆ ಬರುವವರಿದ್ದಾರೆ. ಹಾಗಾಗಿ ನಮ್ಮ ನಿರೀಕ್ಷೆ ಸುಮಾರು 400ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಡೆಲಿಗೇಟ್ಸ್ ಬರ್ತಾರೆ ಅಂತ ಹೇಳುವ ನಿರೀಕ್ಷೆ. 400-450 ಜನರಿಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಫುಡ್ಡಿಂದಾಗಲಿ, ಅಕಾಮಡೇಷನ್ನು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದೊಂದು ಶಾಸ್ತ್ರ ಅವರದ್ದು, ಮೈಕ್ರೋಬಯಾಲಜಿ ಆದರೆ ಅದರಲ್ಲಿ ಮಾತ್ರ, ನಮ್ಮದು ಆಯುರ್ವೇದ ಆದರೆ ಅದು ಮಾತ್ರ, ಯೋಗ ಆದರೆ ಅದು ಮಾತ್ರ, ಈ ರೀತಿ ಅಧ್ಯಯನ ಮಾಡೋದನ್ನು ಬಿಟ್ಟು ಇಂಟಗ್ರೇಟೆಡ್ ಅಪ್ರೋಚ್ ಅಂದರೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಹೇಗಿದೆ. ಈಗ ಆಯುರ್ವೇದ ಯೋಗ ಅಥವಾ ಆಯುರ್ವೇದ BSc MSc ಮಾಡುವಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯ ಅಥವಾ ಮೈಕ್ರೋಬಯಾಲಜಿ ಇನ್ನಿತರ ಸೈನ್ಸ್ ಸಬ್ಜೆಕ್ಟ್ಸ್ಗಳು ಮತ್ತು ಆಯುರ್ವೇದಕ್ಕೆ ಯಾವ ರೀತಿ ಪೂರಕವಾಗಿದೆ, ಅಥವಾ ಆಯುರ್ವೇದ ಮತ್ತು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್, ಈ ರೀತಿ ಒಂದಕ್ಕೊಂದು ಪರಸ್ಪರ ನಾವು ಒಗ್ಗೂಡಿದರೆ ವಿಶೇಷವಾದ ಏನನ್ನು ಸಾಧಿಸ್ಬೋದು, ಆ ಬಗ್ಗೆ ಚಿಂತನೆ ನಡೀತಾ ಇದೆ. ಅಂದರೆ ನಾವು ಎಲ್ಲ ರೀತಿಯಲ್ಲೂ ಇಂಟಗ್ರೇಟೆಡ್ ಅಪ್ರೋಚು ಈ ದಿನದ ಪರಿಸ್ಥಿತಿಗೆ ಅಗತ್ಯ ಇದೆ ಅನ್ನಿಸ್ತದೆ ನನಗೆ. ಸೊ ಈ ಯೋಜನೆಯೊಂದಿಗೆ ನಾನು ಹಾಗೂ ಪ್ರೊಫೆಸರ್ ಜಯಶಂಕರ್ ಸರ್ ಅವರು ಮಾತಾಡಿಕೊಂಡಾಗ ನಾವು ಯಾಕೆ ಈ ರೀತಿ ಒಂದು ಕಾನ್ಫರೆನ್ಸ್ ಮಾಡಬಾರ್ದು, ಯಾಕಂದರೆ ನಾವು ಆಯುರ್ವೇದದಲ್ಲಿ ಎಷ್ಟೋ ಸಮ್ಮೇಳನಗಳನ್ನು ಮಾಡಿದ್ದೇವೆ. ಅವರು ಕೂಡ MSc ಇದರ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಎಷ್ಟೋ ಸಮ್ಮೇಳನ ಆಯೋಜಿಸಿದ್ದಾರೆ. ಆದರೆ ಈ ಆಯುರ್ವೇದ ಹಾಗೂ ಆಯುರ್ವೇದದಲ್ಲಿ ರಿಸರ್ಚ್ ಹಾಗೂ MSc ಈ ರೀತಿಯೊಂದು ಕಾಂಬಿನೇಷನಲ್ಲಿ ನಾವು ಸಮ್ಮೇಳನ ಮಾಡಿದ್ದು ಅಥವಾ ಬೇರೆ ಕಡೆ ಸಮ್ಮೇಳನ ಮಾಡಿದ್ದನ್ನು ನೋಡಿದ್ದು ಕೂಡ ತುಂಬ ಅಪರೂಪ. ಇಂಥ ಕಾರ್ಯಕ್ರಮ ಬಹಳ ವಿರಳ. ಆದರೆ ಇದೊಂದು ಹೊಸ ಕಾನ್ಸೆಪ್ಟಿಗೆ ಆಯುರ್ವೇದ, ಯೋಗ ಆಗಲಿ, ನ್ಯಾಚುರೋಪತಿ, MSc ಎಲ್ಲ ಸಬ್ಜೆಕ್ಟ್ಸು, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಈ ರೀತಿ ಎಲ್ಲ ಲೈಫ್ ಸೈನ್ಸ್ಗಳು ಎಲ್ಲ ಒಟ್ಟು ಸೇರಿ ಒಂದು ಸಮ್ಮೇಳನ ಮಾಡ್ತಿರೋದು ತುಂಬ ವಿರಳ ಅನ್ನಿಸ್ತದೆ. ಇದರಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವರು ಹಾಗೂ ಇಲ್ಲಿಯ ಕುಲಪತಿಗಳಾದ ಪ್ರೊಫೆಸರ್ KL ಧರ್ಮ ಸರ್ ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಸಮ್ಮೇಳನಕ್ಕೆ ಸತತ ಮಾರ್ಗದರ್ಶನ ಪ್ರೋತ್ಸಾಹ ನೀಡ್ತಿದ್ದಾರೆ. ಇದೆಲ್ಲದರ ಒಂದು ಒಕ್ಕೂಟವೇ ನಾಳ್ದಿನ ಸಮ್ಮೇಳನ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಬಂದು ಭಾಗವಹಿಸ್ಬೋದು. ಆ ರೀತಿಯ ಒಂದು ರೀತಿಯ ಸಮ್ಮೇಳನ. ಯಾರಿಗೂ ಪ್ರತಿಯೊಬ್ಬರಿಗೂ ಬಂದವರಿಗೆ ಇದರಲ್ಲಿ ಏನೂ ವಿಷಯ ಸಿಗಲಿಲ್ಲ ಅಂತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬರು ಬಂದರೂ ಕೂಡ ಅವನಿಗೂ ಇದರಲ್ಲಿ ಒಂದು ರೀತಿಯ ವಿಶೇಷ ಅನುಭವ ಸಿಗ್ಬೋದು. ಒಂದು ಔಷಧಿ ಸಸ್ಯಗಳನ್ನು ಬೆಳೆಸೋದು ಹೇಗೆ, ಒಬ್ಬ ರೈತ ಬಂದು ಸಮ್ಮೇಳನದಲ್ಲಿ ಕೂತರೂ ಕೂಡ
ಅವನಿಗೂ ಕೂಡ ಪ್ರಯೋಜನ ಆಗ್ಬೋದು. ಈ ಔಷಧಿ ಸಸ್ಯಗಳನ್ನು ಬೆಳೆಸೋದು ಹೇಗೆ, ಅದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ, ಅದರಿಂದ ಮಾರ್ಕೆಟಿಂಗ್ ಮಾಡಿ ಯಾವ ರೀತಿಯ ಹಣ ಅಥವಾ ಇದು ಮಾಡ್ಬೋದು, ಯಾವ ರೀತಿ ಅದನ್ನು ಔಷಧೀಯ ಫಾರ್ಮಸಿಗಳಿಗೆ ನಾವು ಕೊಡ್ಬೋದು, ಅಲ್ಲಿಂದ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಇದೆಲ್ಲದರ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಸಮ್ಮೇಳನ. ಅದನ್ನು ಕೇವಲ ಒಂದು ಔಷಧಿ ಸಸ್ಯಗಳ ರಿಸರ್ಚ್ ಅಂತ ಮಾತ್ರ ಅಲ್ಲ, ಒಂದು ರಿಸರ್ಚಿಂದ ಒಂದು ಪ್ರಾಡಕ್ಟಿಂದ ಒಂದು ಮೆಡಿಸಿನಿಂದ ಒಂದು ಚಿಕಿತ್ಸೆ, ಈ ರೀತಿಯಲ್ಲಿ ಜಗತ್ತೇವ ಮನೌಷಧಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಜಗತ್ತಿನಲ್ಲಿ ಔಷಧವಲ್ಲದ ಸಸ್ಯಗಳೇ ಇಲ್ಲ, ಆ ರೀತಿ. ಇನ್ನು ನಮ್ಮಲ್ಲಿ ಆಯುರ್ವೇದ ಹೇಳುವಾಗ ಔಷಧಂ ನಾಮರುಬ್ಬಾಭ್ಯಂ ಜಾನತೆ ಜಪಾವನೆ ಅವಿಪಾಶ್ಚವ್ಯ ಗೋಪಾಚೆ ಏಚ ಅನ್ಯ ವನವಾಸಿನ, ಬೇರೆ ಬೇರೆ ವನವಾಸಿಗಳಿಂದ ಹಿಡಿದು ನಾವು ಔಷಧಿ ಸಸ್ಯಗಳನ್ನು ತಿಳಿದುಕೊಂಡು ಕೂಡ ನಾನಾಮ ಜ್ಞಾನ ಮಾತ್ರೇಣ ರೂಪಜ್ಞಾನೇನ ವಾಪನ ಔಷಧೀನಾಂ ಪರಾಂ ಪ್ರಾಪ್ತಿ ಕಶ್ಚಿದ್ ವೇದಿತುಮರ್ಹತೆ. ಅಂದರೆ ಬರೇ ಒಂದು ಔಷಧಿ ಸಸ್ಯಗಳ ರೂಪಜ್ಞಾನ ನಾಮಗಳ ಹೆಸರು ಗೊತ್ತಿದ್ರೆ ಸಾಲು, ಅದರ ಪರಾಂ ಪ್ರಾಪ್ತಿ ಅಲ್ಟಿಮೇಟ್ ನಾಲೆಜ್ ಆ ಔಷಧಿ ಸಸ್ಯಗಳದ್ದು ಸಿಗಬೇಕು. ಸೊ ಆ ರೀತಿ ಪರಾಂ ಪ್ರಾಪ್ತಿ ಅಂದರೆ ಎಲ್ಲ ಪರಿಪೂರ್ಣ ಜ್ಞಾನವನ್ನು ಒಂದು ಔಷಧಿ ಸಸ್ಯಗಳ ಬಗ್ಗೆ ಪಡಿಬೇಕಾದರೆ ಇಂಥ ಸಮ್ಮೇಳನಗಳ ಅಗತ್ಯ. ಇದಕ್ಕೆ ನಾವು ಈ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಒಂದು ಇಂಥ ಸಮ್ಮೇಳನ ಮಾಡುವಾಗ ತುಂಬ ನಾವು ಪೂರ್ವ ತಯಾರಿ ಬೇಕಾಗ್ತದೆ, ಅದಕ್ಕೆ ಬೇಕಾದ ತಯಾರಿ ಎಲ್ಲ ಮಾಡಿದ್ದೇವೆ. ಸಮ್ಮೇಳನ ಯಶಸ್ಸಾಗ್ಬೋದು ಅಂತ ನಮ್ಮ ಹಾರೈಕೆ, ಆಶಯ. ಅದಕ್ಕೆ ಎಲ್ಲರ ಸರ್ವ ಸಹಕಾರ, ಪತ್ರಿಕೋದ್ಯಮದವರ ಸಹಕಾರ ಕೊಡಬೇಕು. ನಿಮ್ಮ ಎಲ್ಲರ ಸಹಕಾರಕ್ಕೆ ನಾವು ಋಣಿಗಳಾಗಿದ್ದೇವೆ. ಹಾಗೂ ನಮ್ಮ ಈ ಆಳ್ವಾಸ್ ಆಯುರ್ವೇದ ಕಾಲೇಜು ಹಾಗೂ ಮಂಗಳೂರು ಯೂನಿವರ್ಸಿಟಿಯ ಪರವಾಗಿ ಪತ್ರಿಕೋದ್ಯಮದ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಹಿರಿಯರಾದ ಪ್ರೊಫೆಸರ್ ಜಯಶಂಕರ್ ಸರ್ ಹಾಗೂ ಪ್ರೊಫೆಸರ್ ಶರತ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸೇರಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ತಮ್ಮ ಮಾಹಿತಿಗೆ ನಾವು ಮಾನ್ಯ ಸಭಾಧ್ಯಕ್ಷರನ್ನು ಉದ್ಘಾಟನೆಗೆ ಕರೆದಿದ್ದೆವು, ಮಾನ್ಯ ಸಂಸತ್ ಸದಸ್ಯರನ್ನು ಕೂಡ ಕರೆದಿದ್ದೆವು. ಆದರೆ ಇಬ್ಬರಿಗೂ ಕೂಡ ಸೆಷನ್ಸ್ ನಡೀತಾ ಇರೋದ್ರಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇದನ್ನು ನಮ್ಮದೇ ಆದ ರೀತಿಯಲ್ಲಿ ವೈಜ್ಞಾನಿಕ ವಿಚಾರ ಆದ್ದರಿಂದ ನಮ್ಮಲ್ಲೇ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ತಾವೆಲ್ಲರೂ ಪ್ರಚಾರ ಕೊಟ್ಟು ತಾವೆಲ್ಲರೂ ಭಾಗವಹಿಸಬೇಕು, ಈ ಎರಡು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಕೋರ್ತೇವೆ. ಧನ್ಯವಾದಗಳು. ಸಾಂಸ್ಕೃತಿಕ ಯೂಶ್ವಲಿ ವಿಚಾರ ಸಂಕಿರಣಗಳನ್ನ 2 ದಿನದ ವಿಚಾರ ಸಂಕಿರಣಗಳನ್ನ ಮಾಡಿದಾಗ 2-3 ಒಂದು ಸಾಂಸ್ಕೃತಿಕವಾದಂಥ ಒಂದು ಚಟುವಟಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಸಂಪ್ರದಾಯ. ಹಾಗೆಯೇ ನಮ್ಮ ವಿದ್ಯಾರ್ಥಿಗಳು ಮತ್ತು ಆಳ್ವಾಸರವರ ಪ್ರಾಯೋಜಕತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು 1-1.5 ಗಂಟೆಗಳ ಕಾಲ ಇಟ್ಕೊಂಡಿದ್ದೇವೆ ಅಷ್ಟೇ. ಅದು ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಮತ್ತು ಔಷಧೀಯ ಸಸ್ಯಗಳ ಪ್ರದರ್ಶನವನ್ನು ಕೂಡ ಯಾರದ್ದು ಕಾಲೇಜು, ಪ್ರಸನ್ನ ಕಾಲೇಜ್ ಅವರು ಏರ್ಪಡಿಸ್ತಾ ಇದ್ದಾರೆ.